ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಒಂದು ಚಿಕ್ಕ ಮಾತು. ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳೆಲ್ಲ ಇದೇ ಮೊದಲನೇ ಸಾರಿ ನೋಡುವುದಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಮರೆಯದೆ ಪ್ರೆಸ್ ಮಾಡಿ. ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ. ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ರೂಪಕವಾಗಿ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮೀ. ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋಣವಾ ನಾವು? ಓಕೆ. ಈಗ ನಾವಿಲ್ಲಿ ಒಂದು ಒಂದು ಕನ್ನಡ ವಾಕ್ಯವನ್ನು 12 ರೀತಿಯಾಗಿ ಯಾವ ತರ ಮಾತಾಡ್ಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇದೀವಲ್ವಾ ಆಲ್ರೆಡಿ. ಈಗ ಸ್ವಲ್ಪ ಚೇಂಜ್ ಅಷ್ಟೇನಿಲ್ಲ. ನಾನಿಲ್ಲಿ ಒಂದು ಕನ್ನಡ ವಾಕ್ಯವನ್ನು ಬರೆದು ತೋರಿಸ್ತೀನಿ. ಆ ಕನ್ನಡ ವಾಕ್ಯವನ್ನು ನೀವು ಇಂಗ್ಲಿಷ್ ನಲ್ಲಿ 12 ರೀತಿಯಾಗಿ ಹೇಳ್ಬೇಕು. ಓಕೆ? ನಾನಿಲ್ಲಿ ಕನ್ನಡ ವಾಕ್ಯವನ್ನು ಒಂದು ಬರ್ದು, ಯಾಕಂದ್ರೆ ಅವಾಗ ನಾವು ಟೆಸ್ಟ್ ಮಾಡ್ಕೊಳ್ತಾ ಇದ್ರಿ ಎಷ್ಟುವರೆಗೆ ಅರ್ಥ ಆಗಿದೆ, ನಮ್ಗೆ ಭಯ ಹೋಗಿದೆ ಇಲ್ವಾ ಅನ್ನೋದು ನಮಗೆ ತಿಳಿದು ಬರುತ್ತೆ ಅಷ್ಟೇ, ಏನಿಲ್ಲ. ಓಕೆ, ಸ್ಟಾರ್ಟ್ ಮಾಡೋಣ. ಅದು ಕೆಲಸ ಮಾಡುತ್ತದೆ. ಇಟ್ ವರ್ಕ್ಸ್. ವೆರಿ ಗುಡ್. ಇದು ಇಂಗ್ಲಿಷ್ ನಲ್ಲಿ ಏನಂತ ಹೇಳ್ತೀವಿ? ಇಟ್ ವರ್ಕ್ಸ್. ಇಟ್ ವರ್ಕ್ಸ್. ಇಟ್ ವರ್ಕ್ಸ್ ಯಾಕಂತ ಹೇಳಿದೀವಿ ಅಂತಂದ್ರೆ ಇಲ್ಲಿ ಸಬ್ಜೆಕ್ಟ್ ಸ್ಥಾನದಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ. ಪ್ರೆಸೆಂಟ್ ಸಿಂಪಲ್ ವಾಕ್ಯ ಇದು. ಓಕೆ, ಮತ್ತೆ ಎಸ್ ರೂಲ್ ಅಂದ್ರೆ ಏನಿದು, ಯಾವ ವಾಕ್ಯ ಅಂತಂದೇಳಿ ನಾವು ಮತ್ತೆ ಹಿಂದೆ ಹೋಗೋದ್ ಬೇಡ, ಯಾಕಂದ್ರೆ ಎಲ್ಲ ತಿಳ್ಕೊಂಡೆ ಇಲ್ಲಿಗೆ ಬಂದಿದೀವಿ. ಯಾಕ ಏನು ಅನ್ನೋದು ನಮಗೆ ಅರ್ಥ ಆದ್ರೆ ಸಾಕು. ಅದು ಕೆಲಸ ಮಾಡುತ್ತದೆ. ಇಟ್ ವರ್ಕ್ಸ್. ಅದು ಕೆಲಸ ಮಾಡುತ್ತಾ ಇದೆ. ಇಟ್ ಈಸ್ ವರ್ಕಿಂಗ್. ವೆರಿ ಗುಡ್. ಇಟ್ ಈಸ್ ವರ್ಕಿಂಗ್. ಇಟ್ ಈಸ್ ವರ್ಕಿಂಗ್. ಥರ್ಡ್ ಒನ್, ಅದು ಇನ್ನೂ ಕೆಲಸ ಮಾಡುತ್ತಾ ಇದೆ. ಇಟ್ ಹ್ಯಾಸ್ ಬೀನ್ ವರ್ಕಿಂಗ್. ವೆರಿ ಗುಡ್. ಇಟ್ ಹ್ಯಾಸ್ ಬೀನ್ ವರ್ಕಿಂಗ್. ಇಟ್ ಹ್ಯಾಸ್ ಬೀನ್ ವರ್ಕಿಂಗ್. ಇನ್ನೂ ಕೆಲಸ ಮಾಡ್ತಾ ಇದೆ. ಅದು ಯಾವಾಗ್ಲೂ ನಾವು ಕೊಂಡ್ಕೊಂಡಿದ್ವಿ, ಅದು ಚಿಕ್ಕದಾಗಿತ್ತು, ಇನ್ನೂ ಕೆಲಸ ಮಾಡ್ತಾ ಇದೆ ಅದು, ಅಲ್ವಾ ಅಂತೇಳಿ ಒಂದು ವಂಡರ್ ಆಗಿ ಮಾತಾಡ್ತಾ ಇರ್ತೀವಲ್ವಾ. ಯಾವ್ದಾದ್ರು ಹಳೆಯ ಸಾಮಾನುಗಳ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಲ್ವಾ, ಆ ತರ ಅನ್ನೋದು. ಫೋರ್ತ್ ಒನ್, ಅದು ಈಗ್ಲೇ ಕೆಲಸ ಮಾಡಿದೆ. ಇಟ್ ಹ್ಯಾಸ್ ವರ್ಕ್ಡ್. ವೆರಿ ಗುಡ್. ಇಟ್ ಹ್ಯಾಸ್ ವರ್ಕ್ಡ್. ಮತ್ತೆ ಇದು ತಿಳ್ಕೊಬೇಕಿದು. ಮತ್ತೆ ವರ್ಕ್ಡ್ ಅಂತ ಬಂದಿದೆಯಲ್ಲ, ಪಾಸ್ಟ್ ಟೆನ್ಸ್ ಇದು ಅಂತೇಳಿ ಕನ್ಫ್ಯೂಸ್ ಆಗ್ಬಾರ್ದಮ್ಮ. ಓಕೆನಾ? ಥರ್ಡ್ ಫಾರ್ಮ್ ವರ್ಬ್ಗಳಲ್ಲಿ V3 ವರ್ಬ್. ಇಟ್ ಹ್ಯಾಸ್ ವರ್ಕ್ಡ್. ಅದು ಈಗ್ಲೇ ಕೆಲಸ ಮಾಡಿದೆ. ಓಕೆ, ಚೆನ್ನಾಗಿ ಅರ್ಥ ಆಯ್ತಲ್ಲ ಇದು? ಅದು ಕೆಲಸ ಮಾಡುತ್ತದೆ. ಇಟ್ ವರ್ಕ್ಸ್. ಅದು ಕೆಲಸ ಮಾಡುತ್ತಾ ಇದೆ. ಇಟ್ ಈಸ್ ವರ್ಕಿಂಗ್. ಅದು ಕೆಲಸ ಇನ್ನೂ ಮಾಡುತ್ತಾ ಇದೆ, ಅಥವಾ ಅದು ಇನ್ನೂ ಕೆಲಸ ಮಾಡುತ್ತಾ ಇದೆ. ಇಟ್ ಹ್ಯಾಸ್ ಬೀನ್ ವರ್ಕಿಂಗ್. ಅದು ಈಗ್ಲೇ ಕೆಲಸ ಮಾಡಿದೆ. ಇಟ್ ಹ್ಯಾಸ್ ವರ್ಕ್ಡ್. ಓಕೆ, ಪ್ರೆಸೆಂಟ್ ಟೆನ್ಸ್ ನಲ್ಲಿ 4 ರೀತಿಯಾದ ವಾಕ್ಯಗಳನ್ನು ನಾವು ಮಾತಾಡಿದೀವಲ್ವಾ ಈಗ. ಯಾಕಂದ್ರೆ ಎಲ್ಲ ಇಲ್ಲೇ ಬರಿಬೇಕಂದ್ರೆ ನಮ್ಗೆ ಪ್ಲೇಸ್ ಸರಿ ಹೋಗಲ್ವಲ್ಲ, ಅದಕ್ಕಾಗಿ 4 ಸೆಂಟೆನ್ಸಸ್ ಇಲ್ಲಿ ಬರ್ಕೊಳ್ತಾ ಇದ್ದೀವಿ. ಈಗ ಪಾಸ್ಟ್ ಸಿಂಪಲ್, ಪಾಸ್ಟ್ ಟೆನ್ಸ್ ನಲ್ಲಿ 4 ರೀತಿಯಾಗಿ ನೋಡೋಣ. ಈಗ ಪಾಸ್ಟ್ ನಲ್ಲಿ ಒಂದು ವಾಕ್ಯವನ್ನು ಬರಿತೀನಿ. ಓಕೆ, ಅದನ್ನ ಮತ್ತೆ ಅದು ನೀವು ಹೇಳಿ ಅಮ್ಮ. ಓಕೆನಾ? ಅದು ಕೆಲಸ ಏನಂತ ಹೇಳ್ಬೇಕು ಪಾಸ್ಟ್ ನಲ್ಲಿ? ಮಾಡಿದೆ. ವೆರಿ ಗುಡ್. ಅದು ಕೆಲಸ ಮಾಡಿದೆ. ಏನಂತ ಹೇಳ್ಬೇಕು ಆನ್ಸರ್? ಇಟ್ ವರ್ಕ್ಡ್. ವೆರಿ ಗುಡ್. ಇಟ್ ವರ್ಕ್ಡ್. ಓಕೆ, ಇದು ಪಾಸ್ಟ್ ಟೆನ್ಸ್. ಇಟ್ ವರ್ಕ್ಡ್. ಅದು ಕೆಲಸ ಮಾಡಿದೆ. ಈಗ ಪಾಸ್ಟ್ ಟೆನ್ಸ್ ನಲ್ಲಿ
ಕಂಟಿನ್ಯೂ ಫಾರ್ಮ್ ಪಾಸ್ಟ್ ಕಂಟಿನ್ಯೂಸ್ ಏನಂತ ಹೇಳ್ಬೇಕು? ಅದು ಕೆಲಸ ಮಾಡುತ್ತಾ ಇತ್ತು. ಅದು ಕೆಲಸ ಮಾಡುತ್ತಾ ಇತ್ತು. ವಾಸ್ ವರ್ಕಿಂಗ್. ಪೂರ್ತಿಯಾಗಿ ಹೇಳಿ, ಪೂರ್ತಿಯಾಗಿ ಹೇಳಿ ಮಾ. ಕರೆಕ್ಟೇ ಹೇಳಿದ್ರಿ. ವಾಸ್ ವರ್ಕಿಂಗ್ ಮೇಡಮ್. ವಾಸ್ ವರ್ಕಿಂಗ್. ಓಕೆ, ಏನದು? ಇಟ್ಟು ಮರ್ತು ಬಿಟ್ರಲ್ಲ. ಇಲ್ಲ ಮ್ಯಾಮ್ ಹೇಳ್ದೆ ಮ್ಯಾಮ್, ಇಟ್ ವಾಸ್ ವರ್ಕಿಂಗ್. ಇಟ್ ವಾಸ್ ವರ್ಕಿಂಗ್. ಇಟ್ ವಾಸ್ ವರ್ಕಿಂಗ್ ಅಂದ್ರೇನು? ಅದು ಕೆಲಸ ಮಾಡುತ್ತಾ ಇತ್ತು. ಥರ್ಡ್ ಫಾರ್ಮ್. ಈಗ ಎರಡನೇದಾಯ್ತಲ್ಲ, ಮೂರನೇದೀಗ. ಅದು ಇನ್ನೂ ಕೆಲಸ ಮಾಡುತ್ತಾ ಇತ್ತು. ಎಲ್ಲ ಪಾಸ್ಟ್ ಟೆನ್ಸ್ ನಲ್ಲಿ ಅಮ್ಮ. ನಿಧಾನವಾಗಿ ಒಂದೊಂದಾಗಿ ಫಸ್ಟ್ ನಮಗೆ ಕನ್ನಡ ವಾಕ್ಯ ಚೆನ್ನಾಗಿ ಅರ್ಥ ಆದ್ರೆ ಅದನ್ನ ಇಂಗ್ಲಿಷ್ ನಲ್ಲಿ ಚೆನ್ನಾಗಿ ಹೇಳ್ಬೋದು. ಇಂಗ್ಲಿಷೇ ಈಸಿ, ಸ್ವಲ್ಪ ಕನ್ನಡನೇ ಕಷ್ಟ ಆಗುತ್ತಲ್ಲ. ಈ ತರ ಎಲ್ಲ ಮಾತಾಡ್ತಾ ಇರ್ತೀವಿ ಅಂತ ಡೌಟ್ ಬರುತ್ತೆ. ಓಕೆನಾ? ಈಗೇನು? ಅದು ಕೆಲಸ ಏನ್ ಹೇಳ್ಬೇಕೀಗ? ಇನ್ನು. ಇನ್ನೂ ಕೆಲಸ ಮಾಡುತ್ತಾ ಇತ್ತು. ಪಾಸ್ಟ್ ಟೆನ್ಸ್ ನಲ್ವಾ? ಈಗ ಏನ್ ಹೇಳ್ಬೇಕು? ಇಟ್ ಹ್ಯಾಡ್ ಬೀನ್. ವೆರಿ ಗುಡ್, ವೆರಿ ಗುಡ್. ಇದನ್ನ ಮರಿಬಾರ್ದು. ಓಕೆನಾ? ಇಟ್ ಹ್ಯಾಡ್ ಬೀನ್ ವರ್ಕಿಂಗ್. ವರ್ಕಿಂಗ್. ಇಟ್ ಹ್ಯಾಡ್ ಬೀನ್ ವರ್ಕಿಂಗ್. ಓಕೆ. ನಾಲ್ಕನೇದು, ಅದು ಕೆಲಸ ಆಗ್ಲೇ ಮಾಡಿತ್ತು. ಆಗ್ಲೇ ಮಾಡಿತ್ತು. ಅದು ಕೆಲಸ ಆಗ್ಲೇ ಮಾಡಿತ್ತು. ಇಟ್ ಹ್ಯಾಡ್ ವರ್ಕ್ಡ್. ವೆರಿ ಗುಡ್. ಇಟ್ ಹ್ಯಾಡ್ ವರ್ಕ್ಡ್. ಓಕೆ. ಪಾಸ್ಟ್ ಟೆನ್ಸ್ ನಲ್ಲಿ 4 ರೀತಿಯ ವಾಕ್ಯಗಳೆಲ್ಲ ಹೇಳಿದೀವಲ್ವಾ? ಇದನ್ನ ನಾವು ಒಂದೊಂದಾಗಿ ನಿಧಾನವಾಗಿ ಇನ್ನ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಯಾಕಂದ್ರೆ ಇದೊಂದೇ ಕ್ಲಾಸ್ ನೋಡಿದ ಕೂಡಲೇ ಏನಪ್ಪಾ ಇದು ಈ ತರ ಬರಿತಾ ಇದೀವಿ ನಾವು, ಏನಿದೆ ಏನ್ ಕತೆ, ಎಲ್ಲ ಪದ್ಧತಿಗಳೆಲ್ಲ ಮುಗಿಸ್ಕೊಂಡು ಇಲ್ಲಿವರೆಗೆ ಬಂದಿದೀವಲ್ವಾ? ಟಕ ಟಕ ನಮ್ ಬಾಯಿಂದ ಹೊರಗಡೆ ಇಂಗ್ಲಿಷ್ ಮಾತುಗಳೆಲ್ಲ ಬರ್ತಾ ಇದಾವೆ ಅಂತಂದ್ರೆ ಏನು? ಈ ಎಲ್ಲಾ ವಾಕ್ಯಗಳನ್ನು ಯಾವ ತರ ಜೋಡಿಸ್ಬೇಕು, ಏನ್ ಕತೆ ಅಂತ ತಿಳ್ಕೊಂಡೇ ಬಂದಿದೀವಿ ಇಲ್ಲಿಗೆ. ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದಿಲ್ಲಲ್ಲ. ಏನಿದು ವಾಕ್ಯ? ಅದು ಕೆಲಸ ಮಾಡಿದೆ. ಇಟ್ ವರ್ಕ್ಡ್. ಅದು ಕೆಲಸ ಮಾಡುತ್ತಾ ಇತ್ತು. ಇಟ್ ವಾಸ್ ವರ್ಕಿಂಗ್. ಆದ್ಮೇಲೆ ಏನ್ ಬರುತ್ತೆ? ಅದು ಇನ್ನೂ ಕೆಲಸ ಮಾಡುತ್ತಾ ಇತ್ತು. ಇಟ್ ಹ್ಯಾಡ್ ಬೀನ್ ವರ್ಕಿಂಗ್. ಪಾಸ್ಟ್ ಟೆನ್ಸ್ ನಲ್ಲಿ ಅದು ಆಗ್ಲೇ ಕೆಲಸ ಮಾಡಿತ್ತು. ಇಟ್ ಹ್ಯಾಡ್ ವರ್ಕ್ಡ್. ಇಟ್ ಹ್ಯಾಡ್ ವರ್ಕ್ಡ್. ಇಟ್ ಹ್ಯಾಡ್ ವರ್ಕ್ಡ್. ಓಕೆ. ಪಾಸ್ಟ್ ಟೆನ್ಸ್ ನಲ್ಲಿ 4 ರೀತಿ ಚೆನ್ನಾಗಿ ಅರ್ಥ ಆಯ್ತಲ್ವಾ? ಈಗ ಫ್ಯೂಚರ್ ನಲ್ಲಿ ನೋಡ್ಬಿಡೋಣ ಇನ್ನೊಂದು. ಅದು ನಾಳೆ ಕೆಲಸ ಮಾಡುತ್ತವೆ. ಫ್ಯೂಚರ್ ಸಿಂಪಲ್. ಸಿಂಪಲ್ ನಲ್ಲಿ ಯಾವಾಗ್ಲೂ ಇಂಗ್ ಫಾರ್ಮ್ ಬರೋಲ್ಲ. ಓಕೆ. ಅದು ನಾಳೆ ಕೆಲಸ ಮಾಡುತ್ತದೆ. ಏನಂತ ಹೇಳ್ಬೇಕು? ಐ ವಿಲ್ ವರ್ಕ್ಡ್. ಯಾರು ಬಂದ್ರಮ್ಮ ಇಲ್ಲಿ? ಅಯ್ಯೋ ಹಿಟ್ ಮೇಡಮ್. ಅಯ್ಯೋ. ಅದು ನಾಳೆ ಕೆಲಸ ಮಾಡುತ್ತದೆ. ಇಟ್ ವಿಲ್. ಇಟ್ ವಿಲ್. ಏನ್ ಹೇಳ್ಬೇಕು? ಇಟ್ ವಿಲ್ ವರ್ಕ್ಡ್ ಮೇಡಮ್. ವರ್ಕ್ಡ್ ಹೆಂಗ್ ಬರುತ್ತೆ? ವಿಲ್ ವರ್ಕ್ ಮೇಡಮ್ ಅಷ್ಟೇ. ಓಕೆ. ಕನ್ಫ್ಯೂಸ್ ಆಗ್ಬಾರ್ದು. ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಭಯ ಆಗೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ನೋ ಪ್ರಾಬ್ಲಮ್, ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋಣ. ಓಕೆನಾ? ಅದು ನಾಳೆ ಕೆಲಸ ಮಾಡುತ್ತದೆ. ಇಟ್ ವಿಲ್ ವರ್ಕ್. ನಾಳೆ ಅದು ಏನೋ ಔಟ್ ಆಫ್ ಕ್ವಶನ್ ಅಲ್ವಾ? ನೆಕ್ಸ್ಟ್ ಇನ್ನೊಂದು ಕಂಟಿನ್ಯೂಸ್ ಫಾರ್ಮ್. ಅದು ನಾಳೆ ಕೆಲಸ ಮಾಡುತ್ತಾ ಇರುತ್ತದೆ. ಇಟ್ ವಿಲ್ ಬಿ ವರ್ಕಿಂಗ್. ವೆರಿ ಗುಡ್. ಇಟ್ will be working. Will be working. It will be working. ಅದು ನಾಳೆ ಕೆಲಸ ಮಾಡುತ್ತಾ ಇರುತ್ತದೆ. ಅದು ಯಾರು ನೋಡಾರ ಆದ್ಮೇಲೆ ಅದು. ಓಕೆನಾ? ನೆಕ್ಸ್ಟ್ ಥರ್ಡ್ ಫಾರ್ಮ್. ಥರ್ಡ್ ಒನ್. ಅದು ನಾಳೆ ಇನ್ನೂ ಕೆಲಸ ಮಾಡುತ್ತಾ ಇರುತ್ತದೆ. ಒಂದೊಂದಾಗಿ ಗಮನಿಸಿ ಅಮ್ಮ. ಕನ್ನಡ ಚೆನ್ನಾಗಿ ಅರ್ಥ ಆದ್ರೆ ಇಂಗ್ಲಿಷ್ ಆಟೋಮೆಟಿಕ್ ಬಂದ್ಬಿಡುತ್ತೆ.
ಅದು ನಾಳೆ ಇನ್ನೂ ಕೆಲಸ ಮಾಡುತ್ತಾ ಇರುತ್ತದೆ. It will have been working. ವೆರಿ ಗುಡ್. ಇಟ್ ವಿಲ್ Have ಹ್ಯಾವ್ been ಬೀನ್ working. ವರ್ಕಿಂಗ್. ಅಷ್ಟೇ, ಏನಿಲ್ಲ. ಕನ್ನಡ ವಾಕ್ಯ ಚೆನ್ನಾಗಿ ಮೈಂಡ್ ನಲ್ಲಿ ಇಟ್ಕೋಬೇಕು ಅಷ್ಟೇ. ಅದನ್ನ ಕರೆಕ್ಟ್ ಆಗಿ ಇಟ್ಕೊಂಡಿದೀವಿ ಅನ್ಕೊಳ್ಳಿ, ಆಗ ಇಂಗ್ಲಿಷ್ ತಾನಾಗಿ ತಾನೇ ಬರುತ್ತೆ. ಓಕೆ. ಫೋರ್ತ್ ಒನ್ ಎಲ್ಲ ಬರ್ದ್ಮೇಲೆ ಮತ್ತೆ ಎಕ್ಸ್ಪ್ಲೇನ್ ನೋಡೋಣ. ಈಗೇನ್ ಬರುತ್ತೆ? ಅದು ನಾಳೆ ಆಗ್ಲೇ ಕೆಲಸ ಮಾಡಿರುತ್ತದೆ. ಅದು ನಾಳೆ ಆಗ್ಲೇ ಕೆಲಸ ಮಾಡಿರುತ್ತದೆ. I will have worked. ಐ ಯಾಕೆ ಬರ್ತದರಮ್ಮ ಮತ್ತೆ? Madam, it will have worked. ಇಟ್ ವಿಲ್ Have worked. ಹ್ಯಾವ್ ವರ್ಕ್ಡ್. ವೆರಿ ಗುಡ್. ಓಕೆ, ಕನ್ಫ್ಯೂಸ್ ಆಗ್ಬೇಡಿ, ನೋ ಪ್ರಾಬ್ಲಮ್. ಇನ್ನು ಕಲಿತಾ ಇದೀವಲ್ವಾ, ಜಸ್ಟ್ ಟೆಸ್ಟ್ ಮಾಡ್ಕೊಳ್ತಾ ಇದೀವಿ ಅಷ್ಟೇ. ಓಕೆ. ಫ್ಯೂಚರ್ ಟೆನ್ಸ್ ನಲ್ಲಿ ಇದೆಲ್ಲ ನಾಳೆ ನಡೆಯುವ ಕೆಲಸವನ್ನು 4 ರೀತಿಯಾಗಿ ಯಾವ ರೀತಿ ಹೇಳ್ಬೇಕು ಅನ್ನೋದನ್ನ ಇಲ್ಲಿ ನಾವು ನೋಡಿದೀವಿ. ನೋಡೋಣ ಈಗ. ಅದು ನಾಳೆ ಕೆಲಸ ಮಾಡುತ್ತದೆ. ಫ್ಯೂಚರ್ ಸಿಂಪಲ್ ಆಗಿ ಮಾತಾಡ್ತಾ ಇದೀವಿ. ಇಟ್ ವಿಲ್ ವರ್ಕ್. ಅದು ನಾಳೆ ಕೆಲಸ ಮಾಡುತ್ತಾ ಇರುತ್ತದೆ. ಇಟ್ ವಿಲ್ ಬಿ ವರ್ಕಿಂಗ್. ಅದು ನಾಳೆ ಇನ್ನೂ ಕೆಲಸ ಮಾಡುತ್ತಾ ಇರುತ್ತದೆ. ಇಟ್ ವಿಲ್ ಹ್ಯಾವ್ ಬೀನ್ ವರ್ಕಿಂಗ್. ಓಕೆ. ಅದು ನಾಳೆ ಆಗ್ಲೇ ಕೆಲಸ ಮಾಡಿರುತ್ತದೆ, ಆಗ್ಲೇ ಮುಗಿಸಿರ್ತದೆ ಅಂತ ಅರ್ಥ. ಇಟ್ ವಿಲ್ ಹ್ಯಾವ್ ವರ್ಕ್ಡ್. ಓಕೆ, ಈಗ ಚೆನ್ನಾಗಿ ಅರ್ಥ ಆಯ್ತಲ್ವಾ? ಕಾನ್ಸೆಪ್ಟ್ ಅರ್ಥ ಆಗಿದೆ ನಿಮಗೀಗ. ಹಲವಾರು ಎಕ್ಸಾಂಪಲ್ಸ್ ವಾಕ್ಯಗಳು ಸಿಕ್ಕರೆ ಸಾಕು, ನಮ್ಗೆ ಚೆನ್ನಾಗಿ ಮಾತಾಡಬಹುದು. ಓಕೆನಾ? ಈಗ ನಾನು ನಿಮ್ಗೆ ಒಂದು ವರ್ಕ್ ಶೀಟ್ ತೋರಿಸ್ತೀನಿ ಸ್ಕ್ರೀನ್ ಮೇಲೆ. ಓಕೆನಾ? ಆ ವಾಕ್ಯಗಳೆಲ್ಲ ನೀವು ಒಂದೊಂದು ವಾಕ್ಯ ತಗೊಂಡು 12 ರೀತಿಯಾಗಿ ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡ್ಬಿಟ್ರೆ ನಿಮ್ಗೆ ಇಂಗ್ಲಿಷಿನ ಬರೋದಿಲ್ಲ ಅನ್ನೋ ಮಾತು ಬರೋದಿಲ್ಲ. ಪಾಸಿಟಿವ್ ವಾಕ್ಯಗಳಲ್ಲಿ ಇನ್ನು ಮುಂದೆ ಹೋಗಿಲ್ಲ. ಆ ಟಾಪಿಕ್ ಗೆ ಹೋಗ್ಬೇಕು ಅಂತಂದ್ರೆ ಇಲ್ಲಿ ಪರ್ಫೆಕ್ಟ್ ಆಗಿರ್ಬೇಕಲ್ಲ. ಓಕೆನಾ? ಈಗ ನೋಡೋಣವಾ, ಒಂದು ವರ್ಕ್ ಶೀಟ್ ನೋಡೋಣ. ಚಿಕ್ಕದಾಗಿ ಕಾಣಿಸ್ತಾ ಇದೆಯಲ್ಲ? ಆ ಅಕ್ಷರ ಓದೋದಕ್ ಬರ್ತಾ ಇದಾವಲ್ವಾ ಸೆಂಟೆನ್ಸ್? ಓಕೆ. ಈಗ ಇಲ್ಲಿ ನೋಡಿ, ಈ ಪೇಪರ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ? ಒಂದ್ ಸ್ವಲ್ಪ ಓದಿ ಅಮ್ಮ, ನೋಡೋಣ. ಹೋಮ್ ವರ್ಕ್ ಟೈಪ್ ಇದು. ಈ ಒಂದು ಪೇಪರ್ ಕೈಯಲ್ಲಿ ಇಟ್ಕೊಂಡು ಸಿಂಪಲ್ ಆಗಿ 12 ರೀತಿಯಲ್ಲಿ ಎಷ್ಟು ಸಾಧ್ಯವಾದ್ರೆ ಅಷ್ಟು ಸಾಧ್ಯವಾದಷ್ಟು ಒಂದೊಂದು ವಾಕ್ಯವನ್ನು 12 ರೀತಿಯಾಗಿ ನಾವು ಒಂದು ಪುಸ್ತಕದಲ್ಲಿ ಫಸ್ಟ್ ಬರ್ದು ಪ್ರಾಕ್ಟೀಸ್ ಮಾಡಬೇಕು. ಆದ್ಮೇಲೆ ನಾವು ಬಾಯಿಂದ ಹೇಳೋದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಮ ಬಾಯಿಂದ ಇಂಗ್ಲಿಷ್ ತಾನಾಗ್ ತಾನೇ ಬಂದ್ಬಿಡುತ್ತೆ. ಓಕೆನಾ? ಓಕೆ. ಇಲ್ಲಿ ಸ್ವಲ್ಪ ಓದಿಮ್ಮ, ಏನೇನಿದೆ ಇಲ್ಲಿ? ಸೀತಾ ಡ್ರಿಂಕ್ಸ್ ಕಾಫಿ. ಸೀತಾ ಡ್ರಿಂಕ್ಸ್ ಕಾಫಿ ಅಂದ್ರೆ ಸೀತಾ ಕಾಫಿ ಕುಡಿಯುತ್ತಾಳೆ. ಈ ಒಂದು ವಾಕ್ಯವನ್ನು 12 ರೀತಿಯಾಗಿ, ಸೀತಾ ಡ್ರಿಂಕ್ಸ್ ಕಾಫಿ, ಸೀತಾ ಈಸ್ ಡ್ರಿಂಕಿಂಗ್ ಕಾಫಿ, ಸೀತಾ ಹ್ಯಾಸ್ ಬೀನ್ ಡ್ರಿಂಕಿಂಗ್ ಕಾಫಿ, ಸೀತಾ ಹ್ಯಾಸ್ ಡ್ರಂಕ್ ಕಾಫಿ. 4 ರೀತಿ. ಓಕೆ. ಆದ್ಮೇಲೆ ಮತ್ತೆ ಪಾಸ್ಟ್ ಸಿಂಪಲ್. ಸೀತಾ ಡ್ರ್ಯಾಂಕ್ ಕಾಫಿ. ನಿಧಾನವಾಗಿ ಹೇಳೋಣಮ್ಮ, ಓಕೆನಾ? ಒಂದ್ಸಲ ನಾನು ಹೇಳ್ತಾ ಇದ್ದೀನಿ, ಓಕೆನಾ? ಪಾಸ್ಟ್ ಟೆನ್ಸ್ ನಲ್ಲಿ ಸೀತಾ ಡ್ರ್ಯಾಂಕ್ ಕಾಫಿ, ಸೀತಾ ವಾಸ್ ಡ್ರಿಂಕಿಂಗ್ ಕಾಫಿ. ನೆಕ್ಸ್ಟ್ ಏನ್ ಬರುತ್ತೆ? ಸೀತಾ ಹ್ಯಾಡ್ ಬೀನ್ ಡ್ರಿಂಕಿಂಗ್ ಕಾಫಿ, ಸೀತಾ ಹ್ಯಾಡ್ ಡ್ರಂಕ್ ಕಾಫಿ. ಪಾಸ್ಟ್ ಟೆನ್ಸ್ ನಲ್ಲಿ 4 ರೀತಿಯಾಗಿ. ಓಕೆ. ನೆಕ್ಸ್ಟ್ ಫ್ಯೂಚರ್ ನಲ್ಲಿ ಸೀತಾ ವಿಲ್ ಡ್ರಿಂಕ್ ಕಾಫಿ. ಓಕೆ. ಸೀತಾ ವಿಲ್ ಡ್ರಿಂಕ್ ಕಾಫಿ, ಸೀತಾ ವಿಲ್ ಬಿ ಡ್ರಿಂಕಿಂಗ್ ಕಾಫಿ, ಸೀತಾ ವಿಲ್ ಹ್ಯಾವ್ ಬೀನ್ ಡ್ರಿಂಕಿಂಗ್ ಕಾಫಿ, ಸೀತಾ ವಿಲ್ ಹ್ಯಾವ್ ಡ್ರಂಕ್ ಕಾಫಿ. 12 ರೀತಿ ಆದ್ವಲ್ಲ? ಈ ರೀತಿಯಲ್ಲಿ ನಾವು ಒಂದೊಂದು ವಾಕ್ಯವನ್ನು 12 ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ 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 ಬಂದ್ರೆ ಈ ಎಷ್ಟಿದಾವೆ ಇಲ್ಲಿ ವಾಕ್ಯಗಳು? ಈ ಕಡೆ 50, ಈ ಕಡೆ 50 ಅನ್ಕೊಳ್ತೀನಿ. 100 ವಾಕ್ಯಗಳು ಇದಾವಲ್ವಾ, ಸೆಂಟೆನ್ಸಸ್. ಈ ಎಲ್ಲಾ ಸೆಂಟೆನ್ಸ್ ನಲ್ಲಿ ಸಬ್ಜೆಕ್ಟ್ ಡಿಫ್ರೆಂಟ್ ಆಗಿ ಬಂದಿರುತ್ತೆ ಮತ್ತು ವರ್ಬ್ಸ್ ಡಿಫ್ರೆಂಟ್ ಆಗಿ ಬಂದಿರುತ್ತೆ.
ಅದು ಪ್ರೆಸೆಂಟ್ ನಲ್ಲಿ ಇದೆಯಾ, ಪಾಸ್ಟ್ ನಲ್ಲಿ ಇದೆಯಾ, ಫ್ಯೂಚರ್ ನಲ್ಲಿ ಇದೆಯಾ ಬಿಟ್ಬಿಡಿ. ಓಕೆನಾ? ಎಲ್ಲ ನಾವು 12 ರೀತಿಯಾಗಿ ಮಾತಾಡ್ಬೇಕು ಅನ್ನೋ ಒಂದೇ ಕಾನ್ಸೆಪ್ಟ್ ಇಟ್ಕೊಂಡು ಈ 12 ವಾಕ್ಯಗಳು ಇಂಗ್ಲಿಷ್ ನಲ್ಲಿ ಹೇಳೋದನ್ನ ಪ್ರಾಕ್ಟೀಸ್ ಮಾಡ್ಬಿಟ್ರೆ ಆಟೋಮೆಟಿಕ್ ಆಗಿ ನಮಗೆ ಇಂಗ್ಲಿಷ್ ತಾನಾಗ್ತಾನೆ ಬಂದ್ಬಿಡುತ್ತೆ. ಓಕೆ, ರೆಡಿನಾ? ಮತ್ತೆ ಇದು ವರ್ಕ್, ನಿಮ್ಗೆ ಹೋಮ್ ವರ್ಕ್. ಇದು ಯಾವಾಗಾದ್ರೂ ಸರಿ ನಿಧಾನವಾಗಿ ಪ್ರತಿದಿನ ಒಂದೊಂದು 2 ವಾಕ್ಯಗಳು 12 ರೀತಿಯಾಗಿ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಹೇಳೋದನ್ನ ಪ್ರಾಕ್ಟೀಸ್ ಮಾಡೋದು ಯಾವ ತರ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡಿದೀವಲ್ವಾ ಈಗ? ಈ ಪೇಪರು ಅದು ವೆಬ್ಸೈಟ್ ನಲ್ಲಿ ಕೊಡ್ತೀನಿ ಮತ್ತು ನಿಮ್ಗೆ ಫಸ್ಟ್ ಪರ್ಸನಲ್ ಆಗಿ ವಾಟ್ಸಪ್ ನಲ್ಲಿ ಕಳ್ಸ್ಕೊಡ್ತೀನಿ. ಈ ವಾಕ್ಯ ನೀವು ವರ್ಕ್ ಮಾಡಿಲ್ಲ, ನಿನ್ನೆ ಕೂಡ ಹೇಳಿದ್ದೆ ನಿಮ್ಗೆ ವಾಟ್ಸಪ್ ನಲ್ಲಿ ಕಳ್ಸಮ್ಮ ಅಂತೇಳಿ. ಯಾವ್ದಾದ್ರು ತಗೊಂಡು, ಏನಂದ್ರೆ ನಿಮ್ಗೆ ಎಕ್ಸಾಂಪಲ್ ವರ್ಬ್ಸ್ ಸಿಕ್ಕಿರೋಲ್ಲ, ಅದ ಕಾರಣ ಮಾಡಿರ್ಲಿಲ್ಲ ಇರ್ಬೋದು. ನಾನ್ ಮಾಡಿ ಕಳಿಸ್ತೀನಿ. ಈಗ ಏನ್ ಮಾಡ್ಬೇಕು, ಈ ಪೇಪರ್ ನಿಮ್ಗೆ ಕಳಿಸ್ಕೊಡ್ತೀನಿ, ವೆಬ್ಸೈಟ್ ನಲ್ಲಿ ಕೂಡ ಹಾಕ್ತೀನಿ, ಪ್ಲಸ್ ಇದ್ರಲ್ಲಿ ಕೂಡ ಕೊಡ್ತೀನಿ ವಾಟ್ಸಪ್ ನಲ್ಲಿ. ಯಾಕಂದ್ರೆ ಇಲ್ಲಿ ಕನ್ನಡ ಏನಿಲ್ಲ, ಡೈರೆಕ್ಟ್ ಆಗಿದೆ. ಆದ್ರೆ ನೀವು ಕನ್ನಡ ಕೂಡ ಬರಿಬೇಕು, ಮರಿಬಾರ್ದು. ಕನ್ನಡನೇ ಮೇಡಮ್ ಕನ್ಫ್ಯೂಸ್ ಆಗುತ್ತೆ. ಯಾಕೆ ಬರೀರಿ, ಎಲ್ಲಿ ಕನ್ಫ್ಯೂಸ್ ಆಗುತ್ತೆ ಅನ್ನೋದು ಅರ್ಥ ಆಗುತ್ತಲ್ಲ. ವರ್ಕ್ ಅಂದ್ರೆ ಹೋಮ್ ವರ್ಕ್ ಅಂದ್ರೆ ಏನು? ಹೋಮ್ ವರ್ಕ್ ಅಂದ್ರೇನೆ ಎಲ್ಲೆಲ್ಲಿ ರಾಂಗ್ ಮಾಡ್ತಾ ಇದ್ದೀನಿ, ನಮ್ಮ ರಾಂಗ್ ಎಲ್ಲ ಅಲ್ಲೇ ಹೊರಗಡೆ ಬರೋದು ಅಲ್ವಾ? ಓಕೆನಾ? ನಮಗೆ ಅರ್ಥ ಆಗಿದೆ ಇಲ್ಲ ಅಂತ ಫಸ್ಟ್ ನಮ್ಮ ಮದರ್ ಟಂಗ್ ಅಂದ್ರೆ ಮಾತೃಭಾಷೆ ಯಾವುದು? ಕನ್ನಡ. ಯಾರಾದ್ರೂ ಇಂಗ್ಲಿಷ್ ನಲ್ಲಿ ಮಾತಾಡೋರು ನಮ್ಮ ಎದುರಿಗೆ ಬಂದ್ರ ಅನ್ಕೊಳ್ಳಿ, ಅವ್ರು ಯಾರಾದ್ರೂ ಇಂಗ್ಲಿಷ್ ನಲ್ಲಿ ಮಾತಾಡಿದ್ರೆ, ಕ್ವಶನ್ ಕೇಳಿದ್ರೆ ನಾವು ಯಾವ ತರ ಆನ್ಸರ್ ಕೊಡ್ಬೇಕು? ಇಂಗ್ಲಿಷ್ ನಲ್ಲಿ ಆನ್ಸರ್ ಕೊಡ್ಬೇಕು. ಕೊಡ್ಬೇಕಂದ್ರೆ ಫಸ್ಟ್ ನಮ್ಮ ಪೊಸಿಷನ್ ನಮ್ಗೆ ಕನ್ನಡದಲ್ಲಿ ನಮ್ಮ ಮೈಂಡ್ ನಲ್ಲಿ ಬರ್ಬೇಕಲ್ಲ. ಈಗ ಸೀತಾ ಕಾಫಿ ಕುಡಿತಾಳೆ ಅಂತ ಇದೆ ಇಲ್ಲಿ. ಇಲ್ಲ ಒಂದ್ ವೇಳೆ ಸೀತಾ ಕಾಫಿ ಕುಡಿತಾ ಇದ್ಲ ಅನ್ಕೋ, ಯಾರೋ ಬಂದು ಸೀತಾ ಏನ್ ಮಾಡ್ತಾ ಇದ್ದಾಳೆ ಅಂತಂದು ಹೇಳಿದ್ರು. ಅದನ್ನ ಫಸ್ಟ್ ಸೀತಾ ಕಾಫಿ ಕುಡಿತಾ ಇದ್ದಾಳಲ್ಲ, ನಾನ್ ಮನೇಲಿ ನೋಡಿದೀನಲ್ಲ, ಹೊರಗ್ ಬಂದು ಏನ್ ಹೇಳ್ತಿ ನೀನು? ಸೀತಾ ಕಾಫಿ ಕುಡಿತಾ ಇದ್ದಾಳೆ ಅಂತ ಹೇಳ್ತಿ ಅಲ್ವಾ? ಅದು ನಿಮ್ಮ ಮೈಂಡ್ ಮಾತು. ಅದನ್ನ ಇಂಗ್ಲಿಷ್ ನಲ್ಲಿ ಹೆಂಗ್ ಹೇಳ್ತಿ? ಸೀತಾ ಈಸ್ ಡ್ರಿಂಕಿಂಗ್ ಕಾಫಿ ಅಂತ ಹೇಳ್ತೀಯ ಇಲ್ವಾ? ಅಲ್ಲಿ ಏನೋ ಮಾಡ್ತಾ ಇದ್ರಿ, ಇಲ್ಲಿ ಏನೋ ಹೇಳ್ತೀವ? ಇಲ್ಲ ಮ್ಯಾಮ್. ಫಸ್ಟ್ ನಮ್ಮ ಮಾತೃಭಾಷೆ ನಮ್ಮ ಮೈಂಡ್ ನಲ್ಲಿ ಇರ್ಬೇಕು ಕಂಪಲ್ಸರಿ. ಅದು ಇದ್ರೇನೆ ಹೊರಗಡೆ ನಮ್ಮ ಬಾಯಿಂದ ಕರೆಕ್ಟ್ ಆನ್ಸರ್ ಇಂಗ್ಲಿಷ್ ನಲ್ಲಿ ಬರುತ್ತೆ. ಅರ್ಥ ಆಯ್ತಲ್ಲ? ಏನಿಲ್ಲಮ್ಮ, ಸುಮ್ನೆ ಮಾತಾಡ್ತಾ ಇದೀನಿ ನಿಮ್ಗೆ ಯಾವ ತರ ವರ್ಕ್ ಮಾಡ್ಬೇಕು, ಯಾವ ತರ ಹೋಮ್ ವರ್ಕ್ ಮಾಡಿದ್ರೆ ನಮ್ಮ ಮೈನಸ್ ಎಷ್ಟು ಹೊರಗಡೆ ಬಂದ್ರೆ ಅಷ್ಟು ಪರ್ಫೆಕ್ಟ್ ಆಗ್ತೀವಿ ಅನ್ನೋದೊಂದು ಮರಿಬಾರ್ದು. ನಾವು ಅಟ್ ಎ ಟೈಮ್ ನನ್ ಕರೆಕ್ಟೇ ಇರ್ಬೇಕು, ಇದ್ರೇನೆ ಪರ್ಫೆಕ್ಟ್ ಅಂತೇಳಿ ಯಾವಾಗ್ಲೂ ಆಲೋಚನೆ ಮಾಡಬಾರ್ದಮ್ಮ. ಫಸ್ಟ್ ಈ ಹೋಮ್ ವರ್ಕೇ ಮಾಡ್ಲಿಲ್ಲ ಅನ್ಕೋ, ಆಗ ನಾನು ಎಲ್ಲೆಲ್ಲಿ ಮೈನಸ್ ಇದೀನಿ ಅಂತೇಳಿ ಹೆಂಗ್ ಗೊತ್ತಾಗುತ್ತೆ ಹೇಳ್ರಿ? ಇಲ್ಲ ಆ ಕನ್ನಡ ಬಿಟ್ಬಿಟ್ಟು ಇಂಗ್ಲಿಷ್ ಒಂದೇ ಮಾಡಿದೀರಿ ಅನ್ಕೊಳ್ಳಿ, ಇಂಗ್ಲಿಷ್ ಒಂದೇ ಮಾತಾಡ್ತೀರಿ, ಓಕೆ. ಯಾವ ಸಂದರ್ಭದಲ್ಲಿ ಏನಂತ ಮಾತಾಡ್ತೀರಿ? ಕರೆಕ್ಟ್ ಪೊಸಿಷನ್ ಹೇಳ್ಬೇಕಂದ್ರೆ ಫಸ್ಟ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಮ ಮೈಂಡ್ಗೆ ಕನ್ನಡದಲ್ಲಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಕನ್ನಡ ನಮ್ಮ ಮಾತೃಭಾಷೆ. ಯಾವ ಭಾಷೆ ಆದ್ರೂ ಸರಿ, ನಮ್ಮ ಭಾಷೆ ನಮಗೆ ಮೈಂಡ್ ನಲ್ಲಿ ಇರ್ಬೇಕು ಫಸ್ಟ್. ಓಕೆ, ಈಗ ಏನಾದ್ರೂ ಡೌಟ್ ಇದ್ರೆ ಹೇಳ್ರಿ ಅಮ್ಮ.